ಆಮೆನ್. ಹಲ್ಲೆಲೂಯಾ. ಎಸ್, ಹತ್ತಿಗೆ ಬರುವಂತೆಯೇ ನಮಗೆ ಯೌವನವನ್ನು ತಿರುಗಿ ಬರಮಾಡ್ತಾರಂತೆ. ಆಮೆನ್, ಆಮೆನ್. ನೋಡ್ರಿ ಎಷ್ಟು ಅದ್ಭುತವಾದ ವಿಷಯ, ಎಂತ ಅದ್ಭುತವಾದಂತ ವಾಗ್ದಾನ, ಎಷ್ಟು ಅದ್ಭುತವಾದ ವಾಗ್ದಾನ ನೋಡ್ರಿ. ಏನಂತೆ? ಹತ್ತಿಗೆ ಬರುವಂತೆ ಯೌವನ ಅಂದ್ರೆ ಸ್ಟ್ರೆಂತ್, ಬಲ ಕೊಡ್ತಾರಂತೆ, ಬಲ ಕೊಡ್ತಾರಂತೆ. ಆಮೇಲೆ ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ನಿಮ್ಮ ನೀವು ನೋಡ್ಕೊಳ್ರಿ, ದೇವ್ರು ನಿಮ್ಗೆ ಎಷ್ಟು ಬಲ ಕೊಟ್ಟಿದ್ದಾರೆ, ಎಷ್ಟು ಬಲ. ನಿಮ್ಮ ವಯಸ್ಸಿಗೆ ತಕ್ಕಂತೆ ನೀವು ಇಲ್ವೇ ಇಲ್ಲ, ಅದಕ್ಕಿಂತ ಬಲಶಾಲಿಗಳಾಗಿದ್ದೀರಾ. ಹಲ್ಲೆಲೂಯಾ. ದೇವ್ರು ಹೇಳ್ತಿದ್ದಾರೆ, ಹತ್ತಿಗೆ ಬರುವಂತೆಯೇ ನಿಮಗೆ ತಿರುಗಿ ಯೌವನವನ್ನು ಬರಮಾಡುತ್ತಾನೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಗೆ ಗೊತ್ತಾ ಏನಾಗುತ್ತೆ ಹದ್ದು ವಿಷಯದಲ್ಲಿ? ಏನಾಗುತ್ತೆ ಗೊತ್ತಾ ನಿಮ್ಗೆ? ಹದ್ದಿನ ವಿಷಯದಲ್ಲಿ ಏನಾಗುತ್ತೆ ಗೊತ್ತಾ? ಹದ್ದು ಸ್ವಲ್ಪ ವಯಸ್ಸಾದ ಮೇಲೆ ಅದ್ರ ರೆಕ್ಕೆಗಳೆಲ್ಲ ಒಣಗೋಗ್ಬಿಡ್ತದೆ. ಯಾವ ತರ ನಮ್ಗೆ ಬಿಳಿ ಕೂದಲು ಬಂದ್ಬಿಡ್ತದೋ ಅದೇ ತರ ಅದಕ್ಕೆ ರೆಕ್ಕೆಗಳೆಲ್ಲ ಒಣಗೋಗ್ಬಿಡ್ತದೆ. ಅದು ಹಾರಕ್ಕಾಗೋದಿಲ್ಲ. ಹಾರಕ್ಕಾಗದೇ ಇರುವಂತ ಪರಿಸ್ಥಿತಿ ಬರುವಾಗ ಏನ್ ಮಾಡ್ತಂತದ್ದು, ಒಂದ್ ಕಡೆ ಕೂತ್ಕೊತಂತೆ. ಒಂದ್ ಕಡೆ ಕೂತ್ಕೊಂಡು ತನ್ನ ರೆಕ್ಕೆಗಳೆಲ್ಲ ಕಿತ್ಬಿಡ್ತದೆ. ತನ್ನ ಬಾಯಿಂದ ಹಾಕಿ ಕಿತ್ಕೊಂಡ್ಬಿಡ್ತದೆ, ರಕ್ತ ಬರ್ತದೆ. ಆದ್ರೂ ಕಷ್ಟದಲ್ಲಿ ಏನ್ ಮಾಡ್ತಂತೆ, ಅದು ಕಿತ್ಕೊಂಡ್ಬಿಟ್ಟು ದೇವ್ರು ನೋಡ್ರಿ ಅದಕ್ಕೆ ಎಷ್ಟು ಜ್ಞಾನ ಕೊಟ್ಟಿದ್ದಾನೆ ಅಂತ. ಆ ರೆಕ್ಕೆಗಳು ಏನ್ ಮಾಡ್ತಂತೆ, ಕಿತ್ತು ಬಿಡ್ತದಂತೆ. ಕಿತ್ಬಿಟ್ಟು ಆದ್ಮೇಲೆ ಸ್ವಲ್ಪ ದಿವಸ ಅಲ್ಲೇ ಇರೋದಂತೆ, ಉಪವಾಸ ಇರ್ತದೆ. ಪಾಪ ಆಹಾರ ಸಿಗೋದಿಲ್ಲ, ಎಷ್ಟೊಂದು ಕಷ್ಟ ಪಡ್ತದೆ, ನೋವು ಪಡ್ತದೆ. ಸೊ ಅಷ್ಟೇ ಸ್ವಲ್ಪ ದಿವಸ ಅಲ್ಲೇ ಕುತ್ಕೊಂಡಿರ್ತದಂತೆ. ಆಮೇಲೆ ಏನಾಗ್ತದೆ, ರೆಕ್ಕೆ ಕಿತ್ಬಿಟ್ಟಿರ್ತದಲ್ಲ, ಅಲ್ಲಿ ಏನ್ ಬೆಳೆದಿದೆ, ಹೊಸ ರೆಕ್ಕೆಗಳು ಬರ್ತದೆ. ಹೊಸ ರೆಕ್ಕೆ ಬಂದ್ಮೇಲೆ ಮೊದಲು ಎಷ್ಟು ಹೈಟ್ ಹಾರ್ತಿತ್ತು, ಮೊದಲು ಎಷ್ಟು ಫಾಸ್ಟ್ ಆಗಿ ಹಾರ್ತಿತ್ತು, ಮೊದಲು ಎಷ್ಟು ವೇಗವಾಗಿ ಹೋಗಿ ಅದರ ಆಹಾರವನ್ನು ತೆಗೆದುಕೊಳ್ತಾ ಇತ್ತು, ಅಷ್ಟೇ ವೇಗವಾಗಿ ಅದೇನ್ ಮಾಡ್ತಂತೆ, ತಿರುಗಿ ತನ್ನ ಯೌವನವನ್ನ ಬರೆಸ್ಕೊಳ್ತದಂತೆ. ಹಲ್ಲೆಲೂಯಾ. ಎಷ್ಟು ಅದ್ಭುತ ನೋಡ್ರಿ ದೇವರ ಸೃಷ್ಟಿ ಅಲ್ವಾ? ಅದಕ್ಕೆ ಸ್ವಾಮಿ ಹೇಳ್ತಿದ್ದಾರೆ, ಹತ್ತಿಗೆ ಬರುವಂತೆ ನಿಮಗೆ ಏನ್ ಮಾಡ್ತೀನಿ, ತಿರುಗಿ ಯೌವನವನ್ನ ಕೊಡ್ತೇನೆ. 2024ನೇ ವರ್ಷದಲ್ಲಿ ನೀವು ಕಂಡಂತ ಕೃಪೆಗಿಂತ ಹೆಚ್ಚಾದ ಕೃಪೆ ಈ 2025ನೇ ವರ್ಷ ನೀವು ಕಾಣ್ಲಿಕ್ಕಿದ್ದೀರಿ. ಆಮೇನ್ ಹೇಳ್ರಿ, ಯೇಸು ನಾಮದಲ್ಲಿ ಆಮೇನ್, ಯೇಸು ನಾಮದಲ್ಲಿ ಆಮೇನ್. ನೀವು ಸುಮ್ನೆ ಕೇಳಿಸ್ಕೊಂಡು ಹೋಗ್ಬಾರ್ದು, ನೀವು ಏನ್ ಮಾಡ್ಬೇಕು, ವಾಕ್ಯನ ಸ್ವೀಕಾರ ಮಾಡ್ಕೊಳ್ಬೇಕು. ಓಕೆ, ಹತ್ತಿಗೆ ಬರುವಂತ ದೇವರು ನಿಮಗೆ ಮತ್ತೆ ಶಕ್ತಿಯನ್ನು ಕೊಡ್ತಾರೆ, ಮತ್ತೆ ಬಲವನ್ನು ಕೊಡ್ತಾರೆ, ಮತ್ತೆ ದೇವರು ನಿಮಗೆ ಹುರುಪನ್ನು ಕೊಡ್ತಾರೆ, ಮತ್ತೆ ಆರೋಗ್ಯವನ್ನು ಕೊಡ್ತಾರೆ, ಮತ್ತೆ ನೀವು ತಿರುಗಿ ಜೋರಾಗಿ ಓಡ್ಲಿಕ್ಕೆ ದೇವರು ಕೃಪೆ ತೋರಿಸ್ತಾರೆ. ಹಲ್ಲೆಲೂಯಾ. 2024ನೇ ವರ್ಷ 10 ಮೂಟೆ 10 ಕ್ವಿಂಟಲ್ ಹತ್ತಿ ಬರ್ತೇವೆ ನಾವು. 2025ನೇ ವರ್ಷ ಡಬಲ್ ಆಗಿ ದೇವರು ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಯೇಸು ಅದ್ಭುತವಾದ ರೀತಿಯಲ್ಲಿ ನಿಮ್ಮ ಜೀವಿತವನ್ನ ಮಾರ್ಪಡಿಸುವ ದೇವರು ಪ್ರಿಯರೇ. ಹಲ್ಲೆಲೂಯಾ. 6ನೇದಾಗಿ, ಕುಗ್ಗಿ ಹೋದವರ ನ್ಯಾಯವನ್ನು ಆತನು ಸ್ಥಾಪಿಸ್ತಾನಂತೆ. ಹಲ್ಲೆಲೂಯಾ. ಕುಗ್ಗಿ ಹೋದವರ ನ್ಯಾಯವನ್ನ ಆತನು ಸ್ಥಾಪಿಸ್ತಾನೆ. ಅಪ್ಪ ಪ್ರೀತಿಯ ದೇವ ಮಗವೇ, ನೀನ್ ಎಲ್ಲಿ ದುಃಖದಲ್ಲಿದ್ದೀಯೋ, ನೋವಿನಲ್ಲಿದ್ದೀಯೋ, ಬಾಧೆಯಲ್ಲಿದ್ದೀಯೋ, ನೀನ್ ಚಿಂತೆ ಮಾಡೋದ್ ಬೇಕಾಗಿಲ್ಲ. ನೀನ್ ನೋಡ್ಲಿಕ್ಕೆ ಒಬ್ರು ಇದ್ದಾರೆ, ಅದು ಯಾರು? ಆಮೇನ್. ಲೋಕದವ್ರು ಯಾರು ನೋಡ್ತಾ ಇಲ್ವೇನೋ, ಗಂಡ ನೋಡ್ತಾ ಇರ್ಲೇ ಇರಬಹುದು, ಹೆಂಡತಿ ನೋಡದೆ ಇರಬಹುದು, ನಿಮ್ ಮಕ್ಕಳು ನಿಮ್ಮನ್ನು ನೋಡದೆ ಇರಬಹುದು. ಹೌದಲ್ವಾ? ಅನೇಕ ಸಾರಿ ಏನಾಗ್ತದೆ, ತಂದೆ ತಾಯಿಗಳಿಗೆ ವಿರೋಧವಾಗಿ ಮಕ್ಕಳಿದ್ದೇ ಇರ್ತಾರೆ, ಮಕ್ಕಳಿಗೆ ವಿರೋಧವಾಗಿ ತಂದೆ ತಾಯಿಗಳಿದ್ದೇ ಇರುವಂತ ಪರಿಸ್ಥಿತಿ ಉಂಟಾಗ್ತದೆ. ಆದ್ರೆ ಪ್ರೀತಿ ದೇವ ಮಗವೇ, ಚಿಂತೆ ಮಾಡ್ಬೇಡ. ಯಾರು ನಿನ್ ಜೊತೆಗಿದ್ದಾರೆ? ಯೇಸು ನಿನ್ ಜೊತೆಗಿದ್ದಾರೆ. ಎಲ್ಲರೂ ನಿನ್ನ ಕೈ ಬಿಡಬಹುದು, ಎಲ್ಲ ನಿನ್ನ ತೊರೆಯಬಹುದು, ಆದ್ರೆ ಯಾರು ನಿನ್ನ ತೊರೆಯೋದಿಲ್ಲ, ಕೈ ಬಿಡೋದಿಲ್ಲ, ಆಗಿರೋದಿಲ್ಲ. ಯೇಸು. ಜೋರಾಗಿ ಹೇಳ್ಬೇಕು, ಯಾರು? ಯೇಸು. ಆಮೆನ್. ಯೇಸು ನಿನ್ನ ಎಂದಿಗೂ ಕೈ ಬಿಡೋದಿಲ್ಲ, ಎಂದಿಗೂ ತೊರೆಯೋದಿಲ್ಲ. ದೇವ್ರ ವಾಕ್ಯ ಹೇಳ್ತದೆ, ಭೂಮಿ ಆಕಾಶಗಳಿಗೂ ಹೋಗಬಹುದು, ಆದ್ರೆ ನನ್ನ ಮಾತುಗಳು ನಿನ್ನ ಜೀವಿತದಲ್ಲಿ ಅಳಿದು ಹೋಗೋದಿಲ್ಲ. ಆಮೆನ್. ಪ್ರೈಸ್ ಗಾಡ್. ನ್ಯಾಯವನ್ನು ಸ್ಥಾಪಿಸುವ ದೇವರಾಗಿದ್ದಾನೆ ಪ್ರೀತಿ ದೇವ ಮಗವೇ. ಆಮೇಲೆ ನೋಡ್ರಿ, ಯೆಹೋವನ ಕನಿಕರವು, ದಯೆಯು, ದೀರ್ಘ ಶಾಂತಿಯು, ಪೂರ್ಣ ಪ್ರೀತಿಯು ಉಳ್ಳ ದೇವರು ನಮ್ಮ ದೇವರು. ಆಮೆನ್. ಆತನ ಯಾವಾಗಲೂ ತಪ್ಪು ಹುಡ್ಕೋಣಲ್ಲ, ನಿತ್ಯವೂ ಕೋಪಿಸುವವರಲ್ಲ. ಆತ ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಕ್ಕೆ ತಕ್ಕಂತೆ ನಮ್ಮನ್ನು ದಂಡಿಸಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾವ್, ಎಷ್ಟು ಅದ್ಭುತವಾದ ವಿಷಯ ನೋಡ್ರಿ. ಮನುಷ್ಯ ಏನ್ ಮಾಡ್ತಾನೆ, ಮಂಜು ನಿನ್ನ ಕೂಡ అలాగే చేస్తుంది, ಈ రోజు అలాగే చేస్తాడವಾ ಅಂತ ಹೇಳ್ತಾರೆ. ಮನುಷ್ಯರಂಗ್ ಮಾತಾಡ್ತಾರೆ, ಹೌದಲ್ವಾ? ಒಂದ್ಸರಿ ಸಹಿಸ್ಕೊಂಡೆ, 2 ಸರಿ ಸಹಿಸ್ಕೊಂಡೆ, 3ನೇ ಸರಿ ಹಂಗೆ ಮಾಡ್ತೀಯ ನೀನು.
ಆದ್ರೆ ಏಸಪ್ಪ ಹೇಳ್ತಿದ್ದಾನೆ, ನಮ್ಮ ದ್ರೋಹಗಳಿಗೆ ತಕ್ಕಂತೆ ನಮ್ಮನ್ನು ಶಿಕ್ಷಿಸಲಿಲ್ಲ. ಹಾಲೆಲೂಯಾ. ಯೋಚನೆ ಮಾಡಿದ್ದೇವೆ, ನೀವು ಮಾಡಿದಂತ ಪಾಪಗಳಿಗೆ ತಕ್ಕಂತೆ ನಿಮ್ಮನ್ನು ದಂಡಿಸುವುದಾದ್ರೆ, ನೀವು ಮಾಡಿದಂತ ಮೋಸಕ್ಕೆ ತಕ್ಕಂತೆ ದೇವರು ನಿಮ್ಮನ್ನು ಶಿಕ್ಷಿಸುವುದಾದ್ರೆ, ನೀವು ಹೇಳಿದಂತ ಸುಳ್ಳಿಗೆ ತಕ್ಕಂತೆ ದೇವರು ನಿಮ್ಮನ್ನ ನಿಮ್ಮ ತಪ್ಪುಗಳನ್ನ ದೇವರು ಕೌಂಟ್ ಮಾಡುದಾದ್ರೆ ಎಲ್ಲಿರ್ಬೇಕು? ನಾವು ಎಲ್ಲಿರ್ಬೇಕು? ರಾತ್ರಿ ಹೇಳ್ತಿದ್ದಲ್ಲ ನಾನು, ದೇವ್ರ ಏನ್ ಮಾಡ್ಬೇಕು, ನಮ್ಮ ಪಾಪಗಳೆಲ್ಲ ಲೆಕ್ಕ ಮಾಡಿದ್ರೆ AK-47 ತಗೊಂಡು ಶೂಟ್ ಮಾಡಿ ಬಿಸಾಕ್ಬಿಡ್ಬೇಕಷ್ಟೇ. ಈ ಯೋಗ್ಯನೇ ಅಲ್ಲ ಅಂತ ಬಿಟ್ಬಿಡ್ಬೇಕು ನಮ್ಮನ್ನ. ಬರೀ ಒಂದು ವರ್ಷದ ಪಾಪ ತೆಗೆದುಕೊಂಡ್ರೆ ಸಾಕು, ಹೌದಲ್ಲ? ಆದ್ರೆ ಏಸಪ್ಪ ನಮ್ಮ ಅಪರಾಧಕ್ಕೆ ತಕ್ಕಂತೆ ನಮ್ಮನ್ನು ಶಿಕ್ಷಿಸಿದ್ದಾರ. ಈ ಲೋಕದ ಕೋರ್ಟ್ ನಿಮಗೆ ನೀವು ಮಾಡಿದ ತಪ್ಪುಗಳು ತಕ್ಕಂತೆ ಶಿಕ್ಷೆ ಮಾಡ್ಲಿಕ್ಕೆ ಯೋಚನೆ ಮಾಡ್ತದೆ. ಎಷ್ಟಿಷ್ಟು ಅಪರಾಧ, ಓಕೆ, ಈ ಸೆಕ್ಷನ್ ಅಂತ ಹೇಳ್ಬಿಟ್ಟು ನಿಮ್ಮ ಮೇಲೆ ಏನ್ ಮಾಡ್ತದೆ, ಎಲ್ಲ ಸೆಕ್ಷನ್ ಹಾಕಿ ಅದು ತಕ್ಕಂತೆ ನಿಮ್ಗೆ ಶಿಕ್ಷೆ ಕೊಡ್ತದೆ. ಆದ್ರೆ ಯೇಸು ಸ್ವಾಮಿ ಎಂದಿಗೂ ಶಿಕ್ಷಿಸುವ ದೇವರಲ್ಲ ಪ್ರಿಯರೇ. ನಿನ್ನ ಅಪರಾಧಗಳಿಗೆ ತಕ್ಕಂತೆ ಆತನು ದಂಡಿಸಲಿಲ್ಲ, ನಿಮ್ಮ ದ್ರೋಹಗಳಿಗೆ ತಕ್ಕಂತೆ ಆತ ನಿಮ್ಮನ್ನ ಶಿಕ್ಷಿಸಲಿಲ್ಲ. ಹಾಲೆಲೂಯಾ, ಹಾಲೆಲೂಯಾ, ವಾವ್, ಪ್ರೈಸ್ ಗಾಡ್. ಭೂಮಿಯ ಮೇಲೆ ಆಕಾಶವೆಷ್ಟು ಉನ್ನತವೋ ಅಷ್ಟು ಆತನ ಕೃಪೆ ಅಪಾರವಾಗಿದೆ. ಯಾರ ಮೇಲೆ? ಇದು ಬಹಳ ಇಂಪಾರ್ಟೆಂಟ್ ನೋಡಿ. ಎಷ್ಟು ಆಶೀರ್ವಾದ. ದೇವರು ನಮ್ಮ ಅಪರಾಧಗಳನ್ನ ಕ್ಷಮಿಸಿದ್ದಾರೆ, ನಮ್ಮ ಸಮಸ್ತ ರೋಗಗಳನ್ನು ವಾಸಿ ಮಾಡಿದ್ದಾರೆ ಎಲ್ಲ ಹೇಳ್ಬೇಕು. ನಮ್ಮ ಜೀವನ ನಾಶ ತಪ್ಪಿಸಿದ್ದಾರೆ, ಪ್ರೀತಿ ಕೃಪೆ ಎಂಬ ಕ್ರೀಡಿಂದ ನಮ್ಮನ್ನು ಶೃಂಗರಿಸಿದ್ದಾರೆ, ಶ್ರೇಷ್ಠ ವರಗಳಿಂದ ನಮ್ಮ ಆಶೆಯನ್ನು ಪೂರ್ತಿಗೊಳಿಸುತ್ತಾರೆ, ನಮಗೆ ತಿರುಗಿ ಯೌವನವನ್ನು ಬರಮಾಡ್ತಾರೆ. ಯೆಹೋವನು ನಮ್ಮ ನೀತಿಯನ್ನು, ನಾವು ಕುಗ್ಗಿದವರ ನ್ಯಾಯವನ್ನು ಸ್ಥಾಪಿಸ್ತಾ ಇದ್ದಾರೆ. ಆತನ ಕನಿಕರವುಳ್ಳ ದೇವರು, ದಯೆಯುಳ್ಳ ದೇವರು, ಆತನ ದೀರ್ಘಶಾಂತನು, ಪೂರ್ಣ ಪ್ರೀತಿಯುಳ್ಳ ದೇವರು. ಆತನ ಯಾವಾಗಲೂ ತಪ್ಪು ಹುಡುಕೋದಿಲ್ಲ, ನಮ್ಮ ದ್ರೋಹ ತಕ್ಕಂತೆ ನಮ್ಮನ್ನು ದಂಡಿಸಲಿಲ್ಲ. ಆತನ ಕೃಪೆ ನಮ್ಮ ಮೇಲೆ ಎಷ್ಟೋ ಅಪಾರವಾಗಿದೆ. ಹಲ್ಲೆಲೂಯಾ. 10 ಅದ್ಭುತಗಳನ್ನು ನಾವು ನೋಡಿದ್ವಿ ನೋಡ್ರಿ. 10 ಆಶೀರ್ವಾದಗಳನ್ನ, ವಾಗ್ದಾನಗಳನ್ನ ನಾವು ಪಡ್ಕೊಳ್ತಾ ಇದ್ದೇವೆ. ಆಮೇಲೆ ಆದ್ರೆ ಒಂದು ಆಜ್ಞೆ ದೇವರು ಕೊಡ್ತಾ ಇದ್ದಾರೆ, ಒಂದೇ ಒಂದು ಆಜ್ಞೆ. ಏನಂತ ಹೇಳ್ತಿದ್ದಾರೆ ಸ್ವಾಮಿ? ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರ್ರಿ. ಆಮೇಲೆ ನಿಮ್ ಪಕ್ಕದಲ್ಲಿ ನೋಡಿ ಹೇಳ್ರಿ, ಆತನಲ್ಲಿ ಭಯಭಕ್ತಿಯುಳ್ಳವರಾಗಿದ್ರೆ ಈ ಎಲ್ಲಾ ವಾಗ್ದಾನ ನಿಮ್ ಜೊತೆ ನೆರವೇರ್ತದೆ. ಹೇಳ್ರಿ, ಆತನಲ್ಲಿ ಭಯಭಕ್ತಿಯುಳ್ಳವರಾಗಿದ್ರೆ ಈ ಎಲ್ಲಾ ವಾಗ್ದಾನಗಳು ನೆರವೇರ್ತದೆ. ಆಮೇನ್, ಆಮೇನ್. ಏನದು? ಆತನಲ್ಲಿ ಭಯಭಕ್ತಿಯುಳ್ಳವರಾಗಿದ್ರೆ ಅರ್ಥ ಏನು? ಯಾವ ತರ ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರ್ಬೇಕು ನಾವು? ಹೇಳ್ಬೇಕು, ನೀವೇ ಹೇಳ್ಬೇಕು. ಯಾವ ತರ ನಾವು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರ್ಬೇಕು? ಮೊದಲನೇದಾಗಿ ಕಳ್ತನ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು, ದೇವ್ರು ನೋಡ್ತಾರೆ ಅನ್ನುವಂತ ಭಯ ಇರ್ಬೇಕು. ಆಮೇಲೆ ಹೇಳಿ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಇರೋದು ಅಂತಂದ್ರೆ ವಾಕ್ಯಾನುಸಾರವಾಗಿ ನಡೆಯುವಂಥದ್ದು. ಮೊದಲನೇದಾಗಿ ನೆನ್ಪಿಟ್ಕೊಳ್ಳಿ, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರುವುದು ಅಂತಂದ್ರೆ, ಹಲ್ಲೆಲೂಯಾ, ಕೇಳಿಸ್ಕೊತಾ ಇದ್ದೀರಾ? ಓಕೆ, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರುವುದು ಅಂತಂದ್ರೆ ಸಭೆಗೆ ಸರಿಯಾಗಿ ಬರುವುದು, ಸಭೆಗೆ ಸರಿಯಾಗಿ ಬರಬೇಕು. ದಿನಕ್ಕೆ 3 ಅವತ್ತು ಊಟ ಮಾಡೋದು ನಾವು ಮರೆಯೋದಿಲ್ಲ, ಪ್ರತಿದಿನ ಕೆಲ್ಸಕ್ಕೆ ಹೋಗೋದು ಮರೆಯೋದಿಲ್ಲ, ಹೌದಲ್ರ? ಆದ್ರೆ ಏಸಪ್ಪ ಸಂಧಾನ ಬರ್ಬೇಕು ಅಂತಂದ್ರೆ ನಾವ್ ಯೋಚನೆ ಮಾಡ್ತೀವಿ, ಎಕ್ಸ್ಕ್ಯೂಸ್ ತಗೊಂಡ್ಬಿಡ್ತೀವಿ. ಇವತ್ತು ಭಾನುವಾರ, ಓಕೆ, ನಾವ್ ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ, ಅಲ್ಲಿ ಹೋಗೋಣ ಅಂತ ಪ್ಲಾನ್ಗಳು ಮಾಡ್ಕೊಂಡ್ಬಿಡ್ತೀವಿ. ನೋ, 2025ನೇ ವರ್ಷ ಒಂದು ನಿರ್ಧಾರ ಮಾಡ್ಕೊಳ್ರಿ ಒಡಂಬಡಿಕೆ ಸ್ವಾಮಿ ಒಟ್ಟಿಗೆ. ನಾನು ಭಾನುವಾರ 10:30 12 ಗಂಟೆವರೆಗೂ ನಾನು ಎಲ್ಲಿಗೂ ಹೋಗೋದಿಲ್ಲ. ನಾನು ಎಲ್ಲಿರ್ತೀನಿ? ಆತನ ಆಲಯದಲ್ಲಿ ಇರ್ತೇನೆ. ಆಮೇಲೆ ಏನು ಜವಾಬ್ದಾರಿ, ಏನು ಕೆಲಸ ನಾನು ಯಾವ್ದು ಇಟ್ಕೊಳ್ಳೋದಿಲ್ಲ. ನಾನು 10:30ಗಿಂತ ಮುಂಚೆ ನಾನು ಕೆಲಸಗಳನ್ನ ಮುಗಿಸ್ಕೊಂತೀನಿ, 12 ಗಂಟೆ ನಂತರ ಕೆಲಸಗಳನ್ನ ಇಟ್ಕೊಂತೀನಿ. ಈ 2 ಗಂಟೆ ನಾನು ದೇವರಾಲಯದಲ್ಲಿ ಇರುತ್ತೇನೆ ಅಂತ ಏನ್ ಮಾಡ್ಬೇಕು? ನಿರ್ಧಾರ ಮಾಡ್ಬೇಕು, ಒಡಂಬಡಿಕೆ ಮಾಡ್ಬೇಕು. ಹೇಳ್ರಿ ನೋಡಿ ನೈಸ ಬಗ್ಗೆ. ಯೇಸುವೇ, ನಾನು ಈ 2025ನೇ ವರ್ಷದಲ್ಲಿ ತಪ್ಪದೆ ನಿಮ್ಮ ಆಲಯದಲ್ಲಿ
ಪ್ರತಿ ಭಾನುವಾರ ಇರುತ್ತೇನೆ. ನಾನು ಮಾತು ಕೊಡುತ್ತೇನೆ. ಆಮೆನ್. ಹಲ್ಲೆಲೂಯಾ. ಕೆಲವರು ಹುಷಾರಾಗಿ ಮಾತಾಡ್ತಾನೆ ಇಲ್ಲ. ಯಾಕೆ ಹೇಳ್ರಿ? ಅಯ್ಯೋ ಆಮೇಲೆ ಮಾತಾಡ್ಬಿಟ್ರೆ. ಕೆಲವು ಹುಷಾರಾಗಿ, ನೀವು ಬಹಳ ಹುಷಾರ್ರಿ, ಬಹಳ ಬುದ್ಧಿವಂತರು ನೀವು. ಓಕೆ, ನೀವು ದೇವರೊಂದಿಗೆ ನೀವು ಹೃದಯಪೂರ್ವಕವಾಗಿ ಮಾತು ಕೊಡುವಾಗ ನಿಜವಾಗ್ಲೂ ದೇವ್ರ ನಿಮ್ಮನ್ನ ಏನ್ ಮಾಡ್ತಾರೆ? ಆಶೀರ್ವಾದ ಮಾಡ್ತಾರೆ. ಹರಕೆ ಹೊತ್ಕೊಂಡು, ಯಾವ ತರ ಹಣ್ಣಲ್ಲಿ ಹರಕೆ ಹೊತ್ಕೊಂಡು, ದೇವರೇ ನನ್ಗೊಂದು ಮಗುನ್ ಕೊಡು ಸ್ವಾಮಿ, ಆ ಮಗುನ್ ಏನ್ ಮಾಡ್ತೀನಿ ನಿನ್ ಸೇವೆಗೆ ಕೊಟ್ಬಿಡ್ತೀನಿ ಅಂತ ಹರಕೆ ಹೊತ್ಕೊಂಡು, ದೇವರು ಅದೇ ತರ ಆಕೆಗೆ ಒಂದು ಮಗುವನ್ನ ಕೊಟ್ರು. ಆಕೆ ಸಿಕ್ಕಿದೊಂದು ಮಗು ಅಂತ ಇಟ್ಕೊಂಡ್ಬಿಡ್ಬೋದಾಗಿತ್ತು. ದೇವ್ರು ಕೊಡದೆ ಏನ್ ಮಾಡ್ಲಂತೆ? ದೇವರೇ ಸ್ತೋತ್ರ ಅಂತ ಹೇಳಿ ಆ ಮಗು ಹಾಲು ಬಿಟ್ಟ ತಕ್ಷಣ ಏನ್ ಮಾಡ್ಲಂತೆ? ಹೋಗಿ ದೇವರ ಆಲಯದಲ್ಲಿ ಸಮರ್ಪಣೆ ಮಾಡ್ಬಿಡ್ಲಂತೆ. ಮಗನೇ, ಇನ್ನು ಮೇಲೆ ನೀನು ದೇವರಿಗೆ ಸಮರ್ಪಣೆ ಆಗಿರ್ತೀಯ, ದೇವರ ಸೇವೆ ಮಾಡ್ಕೊಂಡಿರು, ಚರ್ಚ್ ಅಲ್ಲೇ ಇರು ಅಂತ ಹೇಳಿ ಅಲ್ಲಿ ಯಾಜಕನಿಗೆ ಹೋಗಿ ಹೇಳಿ ಬಂದ್ಬಿಟ್ಲಂತೆ. ಹಲ್ಲೆಲೂಯಾ. ಅಯ್ಯೋ, ಆಕೆಗೆ ಮಕ್ಕಳೇ ಇಲ್ಲ, ಬಂಜೆ ಅಂತ ಕರಿತಾ ಇದ್ರು. ಅಂತದ್ರಲ್ಲಿ ದೇವ್ರ ಮಗು ಕೊಟ್ಟ ತಕ್ಷಣ ಆಕೆ ಇಟ್ಕೊಂಡ್ಬಿಡ್ಬೋದಾಗಿತ್ತಲ್ವಾ? ಆಕೆ ಇಟ್ಕೊಂಡ್ಬಿಡಿದ್ರೆ ದೇವ್ರಲ್ಲಿಗೆ ಸ್ಟಾಪ್ ಮಾಡ್ತಿದ್ರು ಆಶೀರ್ವಾದ. ಆಕೆ ಯಾವಾಗ ದೇವ್ರು ಕೊಟ್ಟದನ್ನ ಹರಕೆ ಹೊತ್ಕೊಂಡು ಪ್ರಕಾರ ದೇವ್ರು ಕೊಟ್ಲು, ನಾ ದೇವ್ರ ವಾಕ್ಯ ನೋಡ್ತೀವಿ. ಇನ್ನು ಎಷ್ಟು ಜನ ದೇವ್ರ ಮಕ್ಕಳು ಕೊಟ್ರು? 5 ಜನ. ಒಟ್ಟು ಎಷ್ಟು ಜನ? 6 ಜನ ಮಕ್ಕಳು ತಂದೆ ತಾಯಿ ಆದ್ಲು. ಹಲ್ಲೆಲೂಯಾ. ನೋಡಿದ್ರ? ಹಾಗೆ ಇಟ್ಕೊಂಡ್ಬಿಡಿದ್ರು, ಒಂದೇ ಮಗು ಇರ್ತಿತ್ತು. ಯಾವಾಗ ದೇವರು ಕೊಟ್ಲು, ಇನ್ನೂ 5 ಜನ ಮಕ್ಕಳು ದೇವ್ರು ಕೊಟ್ರು. ಹಲ್ಲೆಲೂಯಾ. ಪ್ರೀತಿ ದೇವ್ರ ಮಗುವೆ, ನೀವು ದೇವರೊಂದಿಗೆ ಹರಕೆ ಹೊತ್ಕೊಂಡು ನೀವು ದೇವರಿಗೆ ಕೊಡುವಾಗ, ನಿಮ್ಮ ಸಮಯ ಕೊಡುವಾಗ, ನಿಮ್ಮ ಒಂದು ಸಂಪಾದನೆಗಳನ್ನ ಸ್ವಾಮಿ ಕೈಯಲ್ಲಿ ಕೊಡುವಾಗ, ನಿಮಗಿರುವಂತ ಟ್ಯಾಲೆಂಟ್ ಗಳನ್ನ ಸಮಯ ಕೊಡುವ ದೇವರು ಕೊಡುವಾಗ, ನಿಮಗಿರುವಂತ ಶಕ್ತಿಯನ್ನು ದೇವರು ಕೊಡುವಾಗ, ದೇವ್ರ ಏನ್ ಮಾಡ್ತಾರೆ ಅಂತ ನಿಮಗೆ 100 ಪಟ್ಟು ಹೆಚ್ಚಾಗಿ ಆಶೀರ್ವಾದ ಮಾಡ್ತಾರೆ. ಆಮೆನ್. ಇಲ್ಲಿ ನೀವು ಕಲಿಯುವಂತ ಒಂದು 2 ಗಂಟೆ ಹೊತ್ತು ನಿಮ್ಮ ಜೀವಿತದಲ್ಲಿ ಯಾವತ್ತೂ ಕಡಿಮೆ ಆಗೋದಿಲ್ಲ. ಆಮೆನ್. ದೇವರಲ್ಲಿ ಕಲಿಯುವಂತ ಪ್ರತಿಯೊಂದು ನಿಮಿಷವನ್ನು ದೇವರು ನಿಮ್ಮ ಜೀವಿತದಲ್ಲಿ ಏನ್ ಮಾಡ್ತಾರಂತೆ? ವರ್ಷಗಳಾಗಿ ಮಾರ್ಪಡಿಸ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವು ಕೌಂಟ್ ಮಾಡ್ಕೊಳ್ರಿ ಬೇಕಾದ್ರೆ. ಯಾವ್ದೆಲ್ಲ ಚರ್ಚ್ ಬಂದಿದ್ರು, ಈ ಚರ್ಚ್ ಇವತ್ತು ಬಂದು ಹೋದ್ಮೇಲೆ ಅನ್ಕೊಳ್ರಿ, ಓಕೆ, ನನ್ನ ಜೀವಿತದಲ್ಲಿ ಇನ್ನೊಂದು 5 ವರ್ಷ ದೇವರು ಆಡ್ ಮಾಡ್ಕೊಟ್ಟಿದ್ದಾರೆ, ಆಯುಷ್ಯ ಆಡ್ ಮಾಡಿ. ಹಲ್ಲೆಲೂಯಾ. ಎಸ್, ದೇವ್ರ ವಾಕ್ಯ ಹೇಳ್ತದೆ, ಆತನ ಸನ್ನಿಧಾನದಲ್ಲಿ ಕಳೆಯುವಂತ ಸಮಯ ಅದೆಷ್ಟೋ ಅಮೂಲ್ಯವಾದದ್ದು. ಆಮೆನ್. ಹಲ್ಲೆಲೂಯಾ. ಓಕೆ, ಎರಡನೇದಾಗಿ ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರ್ಬೇಕಂದ್ರೆ ಅರ್ಥ ಏನು? ಆತನಿಗೆ ನಾವು ನಮ್ಮನ್ನ ನಾವೇ ಕೊಡಬೇಕು ಪ್ರಿಯರೇ. ದೇವರು ನಿಮಗೆ ಕೊಡುವಂತ ಸಂಪಾದನೆಗಳಲ್ಲಿ ನೀವೇನ್ ಮಾಡ್ಬೇಕು? ದೇವರಿಗೆ 10ರಲ್ಲಿ 1 ಪಾಲನ್ನ ದೇವರಿಗೆ ಕೊಡಬೇಕು ಪ್ರಿಯರೇ. ದೇವರಿಗೆ ಯಾವಾಗ ನೀವು ಕೊಡ್ತಿರೋ ಆಗ ನಿಮ್ ಜೀವಿತ ಏನ್ ಮಾಡ್ತೀರಾ? ಆಶೀರ್ವದಿಸಲ್ಪಡ್ತೀರಾ. ಸ್ವಾಮಿ 10,000 ರೂಪಾಯಿ ನಿಮ್ಗೆ ಕೊಡ್ತಾ ಇದಾರೆ ಪ್ರತಿ ತಿಂಗಳು. 10,000 ರೂಪಾಯಿ 1,000 ರೂಪಾಯಿ ತೆಗೆದು ಸ್ವಾಮಿ ಕೈ ಕೊಡ್ರಿ, ದೇವ್ರ ಸೇವೆ ಕೊಡ್ರಿ, ದೇವ್ರ ಆಲಯ ಕೊಡ್ರಿ. ಯಾಕೆ ಹೇಳ್ತೀನಿ ಅಂತಂದ್ರೆ, ನೀವೇನ್ ಮಾಡ್ತಾ ಇದ್ರಿ? ದೇವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ, ಗೌರವಿಸ್ತಾ ಇದ್ರಿ. ಆತನು ಮಂತೆಲ್ಲ ನಿಮ್ಮನ್ನು ಕಾಪಾಡಿದ್ರೆ ತಾನೆ. ಆ ತಿಂಗಳೆಲ್ಲ ದೇವರು ನಿಮ್ಮನ್ನು ಸುರಕ್ಷಿತವಾಗಿ ಕರ್ಕೊಂಡೋಗಿ ಸುರಕ್ಷಿತವಾಗಿ ಕರ್ಕೊಂಡ್ ಬಂದಿದ್ದಾರೆ. ಬ್ರದರ್, ಕೇಳಿಸ್ಕೊಂತಾ ಇದ್ದೀರಾ? ಇಲ್ಲೇ ಇದ್ದೀರಾ? ಎಲ್ಲರೂ ಇಲ್ಲೇ ಇದ್ದೀರಾ? ಓಕೆ, ನೋಡಿ, ಇಷ್ಟೊಂದು ಆಶೀರ್ವಾದ ಹೇಳ್ಬೇಕಾದ್ರೆ ಅಲರ್ಟ್ ಆಗಿದ್ರಿ. ಈಗ ನೀವೇನ್ ಮಾಡ್ಬೇಕು ಅಂತ ಹೇಳುವಾಗ ಹಂಗೆ ಅಂತ ಇದ್ರಿ ನೀವೆಲ್ಲರೂ. ಓಕೆನಾ? ಸರಿ, ಕೇಳಿಸ್ಕೊ, ದಯಮಾಡಿ ಎಲ್ಲ ಗಮನ ಕೊಟ್ಟು ಕೇಳಿಸ್ಕೊಳ್ರಿ. ಸ್ವಾಮಿ ನಿಮ್ಮನ್ನು ಮಂತೆಲ್ಲ ಕಾಪಾಡಿದಾರಲ್ವಾ? ಒಂದ್ ದಿವಸ ನಿಮ್ಮನ್ನು ಕಾಪಾಡಿಲ್ಲ ಅಂದ್ರೆ ದೇವ್ರು ಸಂಬಳ ತಗೊಳಕಾಗುತ್ತಾ? ನೀವು ಹೋಗುವಾಗ್ಲೂ ಬರುವಾಗ್ಲೂ ದೇವ್ರು ನಿಮ್ಮನ್ನು ಕಾಪಾಡಿ, ನಿಮ್ಗೆ ಶಕ್ತಿ ಕೊಟ್ಟು ನಿಮ್ಮನ್ನು ಕಾಪಾಡಿ, ನಿಮ್ಗೆ ಮಂತೆಲ್ಲ ಆದ್ಮೇಲೆ ಆ ಸಂಬಳ ತಗೊಳ್ಳೋ ದೇವ್ರ ಕೃಪೆ ತೋರಿಸ್ತಾರ ಇಲ್ವಾ? ಅದಕ್ಕಾಗಿ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಾ ಬೇಡವಾ? ಹೇಳ್ಬೇಕಾ? ಸೊ ಅದಕ್ಕಾಗಿ ನೀವೇನ್ ಮಾಡ್ಬೇಕು? ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಪ್ರೇರೆ. ಸರ್ಕಾರ ಕಟ್ಟಬೇಕಾದ್ರೆ ಟ್ಯಾಕ್ಸ್ ಸರ್ಕಾರ ಕಟ್ಟಬೇಕು. ಅದೇ ತರ ದೇವರ ಆಲಯಕ್ಕೆ ದೇವರು ನಿಮಗೆ ಕೊಟ್ಟಂತ ಆಶೀರ್ವಾದಗಳಲ್ಲಿ ಯೇಸುವೇ ಸ್ತೋತ್ರ ಎಂಬುದಾಗಿ ದೇವರ ಕೈಯಲ್ಲಿ ನೀವು ನಿಮ್ಮ ಕಾಣಿಕೆಗಳನ್ನು ತಂದು ಒಪ್ಪಿಸಿಕೊಡೋದನ್ನ ಅಭ್ಯಾಸ ಮಾಡಿಕೊಳ್ಳ್ರಿ ಪ್ರಿಯರೇ. ಯಾಕೆಂತಂದ್ರೆ ನೀವು ದೇವ್ರ ಸೇವೆ ಕೊಡುವಾಗ, ದೇವರ ಆಲಯದಲ್ಲಿ ಬಂದು ಕಾಣಿಕೊಡುವಾಗ ನೀವು ಆಶೀರ್ವದಿಸಲ್ಪಡ್ತೀರಿ. ಆಮೆನ್. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರಿಗೆ ಉತ್ತಮವಾದದ್ದನ್ನು ಕೊಡ್ರಿ, ದೇವರಿಗೆ ಉತ್ತಮವಾದದ್ದನ್ನು ಕೊಡ್ರಿ, ದೇವರಿಗೆ ಬಹಳ ಪ್ರೇಷಸ್ ಅನ್ನು ಕೊಡ್ರಿ. ನಾನೊಂದ್ಸರಿ ಒಂದ್ ದೊಡ್ಡ ಸಭೆಗೆ ಹೋಗಿದ್ದೆ. ನಾನು ಪಾಸ್ಟರ್ ಅವರು ನಾವೆಲ್ಲ ಚರ್ಚ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವೆಲ್ಲ ಕೂತಿದೀವಿ. ನಮ್ಮ ಫ್ಯಾಮಿಲಿ ಎಲ್ಲ 4 ಜನ ಕೂತಿದೀವಿ. ನಮ್ ಮುಂದ್ಗಡೆ ಇನ್ನೊಂದು ಲೈನ್ ಕೂತಿದ್ದಾರೆ. ಈ ಕಡೆ ತುಂಬಾ ಶ್ರೀಮಂತರು ಕೂತಿದ್ದಾರೆ, ಈ ಕಡೆ ತುಂಬಾ ಶ್ರೀಮಂತರು ಕೂತಿದ್ದಾರೆ. ಅದ್ರ ಪಕ್ಕದಲ್ಲಿ ಒಂದು ಯವನಸ್ಥ, ಬಡ ಯವನಸ್ಥ ಕೂತಿದ್ದಾನೆ. ನಾನ್ ಗಮನಿಸ್ತಾನೆ ಇದ್ದೀನಿ ಅವ್ರನ್ನ.
ಅವರು ಇವರೆಲ್ಲ ತುಂಬಾ ಶ್ರೀಮಂತರು ಬಂದು ಕೂತಿದ್ದಾರೆ, ಕಾರಲ್ಲಿ ಬಂದ್ರು, ಎಲ್ಲ ಕೂತ್ಕೊಂಡ್ರು. ಇಲ್ಲಿ ಬಡ ಯವನಸ್ಥ ಬಂದು ಕೂತ್ಕೊಂಡಿದ್ದಾನೆ. ನಾವು ಕಾಣಿಕೆ ಹಾಕುವಂತ ಸಂದರ್ಭದಲ್ಲಿ ನಾನು ಗಮನಿಸ್ತಾ ಇದ್ದೀನಿ, ಆ ಬಡ ಯವನಸ್ಥನ ಜೊತೆಯಲ್ಲಿದ್ದಂತ ಈ ಶ್ರೀಮಂತರು ತಮ್ಮೆಲ್ಲ ಪರ್ಸ್ಗಳನ್ನು ತೆಗೆದು, ಆ ಪರ್ಸ್ ದೊಡ್ಡ ದೊಡ್ಡ ನೋಟುಗಳಿದೆ ಪರ್ಸ್ಗಳಲ್ಲಿ ಕಾಣಿಸ್ತಾ ಇದೆ ನನಗೆ. ನಾನು ಪಾಸ್ಟರ್ ನೋಡ್ತಾ ಇದ್ದೀವಿ ದೊಡ್ಡ ದೊಡ್ಡ ನೋಟುಗಳು. ಆ ದೊಡ್ಡ ದೊಡ್ಡ ನೋಟುಗಳ ಜೊತೆಯಲ್ಲಿ ಎಲ್ಲ ಒಂದು 20 ರೂಪೀಸ್ ನೋಟು, 10 ರೂಪಾಯಿ ನೋಟು ತೆಗೆದು ಟಕ್ ತೆಗೆದು ಅದನ್ನ ಇಟ್ಕೊಂತ ಕಾಣಿಕೆ ಕೊಡಕ್ಕೆ. ಪ್ರೀತಿ ದೇವ ಮಗುವೆ, ಅದೇ ತರ ನಾನು ಈ ಬಡ ಯವನಸ್ಥನ ಗಮನಿಸ್ತೇನೆ. ಅವನ್ ಪರ್ಸ್ ತೆಗಿತಾನೆ, ಅವನ ಪರ್ಸ್ ಅಲ್ಲಿ ಕೂಡ 500 ರೂಪಾಯಿ ನೋಟು, ಮತ್ತೆ 20 ರೂಪಾಯಿ ನೋಟು, 10 ರೂಪಾಯಿ ನೋಟು ಎಲ್ಲ ಇದೆ. ಆತನ ಏನ್ ಮಾಡ್ದ ಗೊತ್ತರ, ಆ 500 ರೂಪಾಯಿ ನೋಟ್ ತೆಗೆದುಕೊಂಡು ತಮ್ಮ ಕೈ ಹಿಡ್ಕೊಂಡ. ವಿ ಫೆಲ್ಟ್ ಸೋ ಹ್ಯಾಪಿ. ನಮ್ಗೆ ಎಷ್ಟು ಹೃದಯ ಒಂಥರ ಮುಡಿತು ಗೊತ್ತರ. ಈಗ ಯಾರು ಶ್ರೀಮಂತರು? ಬಡ ಯವನಸ್ಥರು. ಅವನ ಹತ್ರ ಇದ್ದಿದ್ದೆ ಆ ದೊಡ್ಡ ನೋಟು 500 ರೂಪಾಯಿ ಒಂದೇ. ಇವತ್ತು 500 ರೂಪಾಯಿ ನೋಟುಗಳು, 2000 ರೂಪಾಯಿ ನೋಟುಗಳು ಕೂಡ ಇದೆ ಪರ್ಸ್ ಅಲ್ಲಿ. ಅದ್ಯಾವ್ದು ಮುಟ್ಲಿಲ್ಲ ಅವರು. 10 ರೂಪಾಯಿ ನೋಟು, ಚಿಕ್ಕ ನೋಟನ್ನು ತೆಗೆದುಕೊಂಡ್ರು. ಆದ್ರೆ ಇದ್ರ ಹತ್ರ ಇದ್ದಿದ್ದೆ ದೊಡ್ಡ ನೋಟು 500 ರೂಪಾಯಿ ನೋಟು. 10 ರೂಪಾಯಿ 20 ರೂಪಾಯಿ ನೋಟು ಅಂತ ತೆಗೆದುಕೊಂಡಿಲ್ಲ. ಪ್ರೀತಿ ಯಾಕೆ ಹೇಳ್ತೀನಿ ಅಂತಂದ್ರೆ, ನಿಜವಾಗ್ಲೂ ನಾನು ನಂಬ್ತಾ ಇದ್ದೀನಿ, ಇವತ್ತು ಈ ಐಶ್ವರ್ಯವಂತರಿಗಿಂತ ದೇವರ ಕೃಪೆ ಯಾರು ಹೊಂದ್ಕೊಂಡ್ರು? ಆ ಬಡ ಯವನಸ್ಥ ಹೊಂದ್ಕೊಂಡ್ರು. ದೇವ್ರು ಏಸಪ್ಪ ನೋಡ್ತಾ ಇದ್ರು, ಯಾರೆಲ್ಲ ಕಾಣಿಕೆ ತಂದು ಹಾಕ್ತಾ ಇದ್ರು ಅವ್ರನ್ನ ನೋಡ್ತಾ ಇದ್ರು. ಏನ್ ಮಾಡಿದ್ರಂತೆ, ದೊಡ್ಡ ದೊಡ್ಡ ಶ್ರೀಮಂತರು ದೊಡ್ಡ ದೊಡ್ಡ ಗಂಟೆಗಳು ಹಾಕದಂತೆ. ಆದ್ರೆ ಬಡ ವಿಧವೆ ಏನ್ ಮಾಡಿದಂತೆ, 2 ಕಾಸು ತೆಗೆದು ಬಚ್ಚಿಟ್ಟುಕೊಂಡು ಹಾಕದಂತೆ. ಯಾವ್ದನ್ನ ಏಸಪ್ಪ ನೋಡಿದ್ರಂತೆ? ಬಡ ವಿಧವೆ ಕೊಡಂತೆ 2 ಕಾಸನ್ನು ಏಸಪ್ಪ ನೋಡಿದ್ರು. ಇವತ್ತು ನಾವು ಯಾವ ಕಾಸನ್ನ ಮಾತಾಡ್ತಾ ಇದೀವಿ ನಾವು? ಆ ಬಡ ವಿಧವೆ ಕೊಟ್ಟಂತ 2 ಕಾಸನ್ನ ನಾವು ಮಾತಾಡ್ತಾ ಇದ್ದೇವೆ. ಶ್ರೀಮಂತರು ದೊಡ್ಡ ದೊಡ್ಡ ಗಂಟೆಗಳನ್ನ ಮಾತಾಡ್ತಾ ಇಲ್ಲ. ಯಾಕೆ ಗೊತ್ತಾ? ಆಕೆ ತನ್ನ ಹತ್ರ ಇದೆಲ್ಲವನ್ನ ಸ್ವಾಮಿ ಕೈಲಿ ಒಪ್ಪಿಸಿಕೊಟ್ಲು. ಆಮೆನ್, ಹಲ್ಲೆಲೂಯಾ. ಸೊ ಸ್ವಾಮಿ ಕೊಡೋದನ್ನ ನೀವು ಅಭ್ಯಾಸ ಮಾಡಿಕೊಂಡಿರ್ತೀರಿ. ಸ್ವಾಮಿಗೆ ಉತ್ತಮವಂತನ್ನು ಕೊಡ್ರಿ. ಯಾವಾಗ್ಲೂ ಸ್ವಾಮಿ ಉತ್ತಮವಂತನ್ನು ಕೊಡ್ರಿ. ಅದಕ್ಕೆ ದೇವ್ರು ಹಾಕಿರ್ತದ, ನೀವು ಹೆಂಗೆ ನೀವು ಪ್ರೀತಿ ಮಾಡ್ಕೋಬೇಕಂತ ಇಷ್ಟಪಡ್ತೀರೋ ಅದನ್ನ ಇತರರಿಗೂ ನೀವು ಮಾಡ್ರಿ ಅಂತ ಸ್ವಾಮಿ ವಾಕ್ಯ ಹೇಳ್ತದೆ. ಸೊ ದೇವ್ರು ನಿಮ್ಮನ್ನು ಯಾವ ತರ ಆಶೀರ್ವಾದ ಮಾಡ್ಬೇಕು ಅಂತ ಆಸೆ ಪಡ್ತೀರೋ, ನೀವು ದೇವ್ರಿಗೂ ಅದೇ ತರ ಆಶೀರ್ವಾದ ಮಾಡಬೇಕು. ದೇವ್ರ ರಾಜ್ಯಕ್ಕಾಗಿ ನೀವು ಬಿತ್ತುವಂತವರಾಗಿ ಮಾಡ್ಕೊಡ್ಬೇಕು ಪ್ರಿಯರೇ. 2ನೇದಾಗಿ, 3ನೇದಾಗಿ ಪ್ರೀತಿಯನ್ನು ಅಭ್ಯಾಸ ಮಾಡಬೇಕು. ಆಮೆನ್. 1 ಕೊರಿಂಥ 13ನೇದಲ್ಲಿ ನೋಡ್ತೀವಿ, ನೀವು ಎಷ್ಟೇ ದೊಡ್ಡವರಾಗಿರ್ಬೋದು, ಎಷ್ಟೇ ಆಸ್ತಿ ಅಂತಸ್ತಿರ್ಬೋದು, ಎಷ್ಟೇ ನೀವು ನಿಪುಣರಾಗಿರ್ಬೋದು, ಎಷ್ಟೇ ದೊಡ್ಡ ದೊಡ್ಡ ವ್ಯಕ್ತಿಗಳ ಅಧಿಕಾರ ಇರ್ಬೋದು, ಎಷ್ಟೇ ಹಣ ಇರ್ಬೋದು, ಆದ್ರೆ ನಿಮ್ಮಲ್ಲಿ ಪ್ರೀತಿ ಇಲ್ಲ ಅಂತಂದ್ರೆ ನೀವು ವೇಸ್ಟ್ ಅಂತ ದೇವ್ರ ವಾಕ್ಯ. ನೀವು ವೇಸ್ಟ್. ಅದಕ್ಕೆ ಪ್ರೀತಿ ದೇವ ಜನರೇ, ನಿಮ್ಮಲ್ಲಿ ಏನ್ ಮಾಡ್ಬೇಕು? ಪ್ರೀತಿಯನ್ನ ಧರಿಸಿಕೊಳ್ಳಬೇಕು. ಆಮೆನ್, ಹಲ್ಲೆಲೂಯಾ. ಸರಿ, ಒಂದು ವಚನ ಓದಿ ನಾವು ಮುಗಿಸ್ಕೊಳ್ಳೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನ. ಇನ್ನೇನು ನಾವು ದೇವರಿಗೆ ಭಯಭಕ್ತಿ ತೋರಿಸೋದಕ್ಕೋಸ್ಕರ ಏನೇನ್ ಮಾಡ್ಬೇಕು ಅಂತ ದೇವ್ರ ವಾಕ್ಯ ಹೇಳ್ತದೆ. ತೆಗಿರಿ ಬೇಗ, ಯಾರಾದ್ರೂ ಹೋದ್ರೆ ಜೋರಾಗಿ. ಆದರೆ ಏನೋ ಹೇಳೋಣ. ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆದಮೆ, ಇಂಥವುಗಳೇ. ಹಲ್ಲೆಲೂಯಾ. ನೋಡಿದ್ರ, ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿ ನೀವು ಜೀವಿಸಬೇಕಂತಂದ್ರೆ ಈ ವಾಕ್ಯದಲ್ಲಿ ಹೇಳಲ್ಪಟ್ಟಂತ 9 ಗುಣಲಕ್ಷಣಗಳು ನಿಮ್ಮಲ್ಲಿ ಇರಬೇಕು ಪ್ರಿಯರೇ. ಏನೆಲ್ಲ ಇರಬೇಕು? ಪ್ರೀತಿ ಇರಬೇಕು, ಸಂತೋಷ ಇರಬೇಕು, ಸಮಾಧಾನ ಇರಬೇಕು, ನೆಮ್ಮದಿ ಇರಬೇಕು, ಕರುಣೆ ಇರಬೇಕು, ದಯೆ ಇರಬೇಕು ಪ್ರಿಯರೇ. ಮನೆಗಳಲ್ಲಿ ಯಾವಾಗ್ಲೂ ಸಮಾಧಾನವಾಗಿರ್ಬೇಕು. ನೀವು ಮನೆಗಳಲ್ಲಿ ಯಾವಾಗ್ಲೂ ಕಿಚ್ಚಾಡ್ಕೊಂಡು ಅಚ್ಚಾಡ್ಕೊಂಡಿರಬಾರ್ದು. ಅಕ್ಕಪಕ್ಕದ ನೋಡುವಾಗ ನೀವು ಏಸಪ್ಪ ಮಕ್ಕಳು ಅಂತ ಹೇಳ್ಬೇಕು. ನಿಮ್ಮನ್ನ ಭಾನುವಾರ ಸಭೆಗೆ ಹೋಗ್ತೀರಾ, ಆದ್ರೆ ವಾರ ಎಲ್ಲ ನಿಮ್ಮನ್ನ ಯಾರು ನೋಡ್ತಾ ಇರ್ತಾರೆ? ಪಕ್ಕದ ಮನೆ ನೋಡ್ತಾ ಇರ್ತಾರ, ಹೌದಲ್ವಾ? ಏಸಪ್ಪ ನಂಬಿದ, ಏಸಪ್ಪ ಆಲಯಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳುವಂತವ್ರು ನೀವು ಕಿಚ್ಚಾಡ್ಕೊಂಡು ಅರ್ಚಾಡ್ಕೊಂಡು ನೀವು ಜೀವನ ಮಾಡ್ತಾ ಇದ್ರೆ ಅವ್ರ ಏಸಪ್ಪ ನಂಬ್ತಾರ? ಏಸಪ್ಪ ಅಂತ ಹೇಳ್ತೀರ, ನೀವು ನೋಡಿದ್ರೆ ನಿಮ್ ಜೀವನ ನೋಡಿದ್ರೆ ಹಿಂಗಿದೆ ಅಂತ ಹೇಳ್ತಾರೆ. ಹೌದಾ? ನಿಮ್ಮ ಜೀವಿತ ಬದಲಾಗಬೇಕು. ಇಲ್ಲಿ ಬಂದು ಹೋಗೋದಲ್ಲ, ನಿಮ್ಮ ಜೀವಿತ ಬದಲಾಗಬೇಕು. ನೀವು ಟ್ರಾಫಿಕ್ ರೂಲ್ಸ್ ನಾವು ಸರಿಯಾಗಿ ಫಾಲೋ ಮಾಡಬೇಕು. ನಿಮ್ಮ ಜೀವಿತ ಬದಲಾಗಬೇಕು. ಬೈಕ್ ಮೇಲೆ ಜೀಸಸ್ ಅಂತ ಹಾಕೊಂಡಿರ್ತೀರ, ಕಾರ್ ಮೇಲೆ ಜೀಸಸ್ ಅಂತ ಹಾಕೊಂಡಿರ್ತೀರಾ, ಆದ್ರೆ ಏನ್ ಮಾಡ್ತೀವಿ ನಾವು? ಟ್ರಾಫಿಕ್ ಅಲ್ಲಿ ಯಾರಾದ್ರೂ ಓಡಿಸ್ಕೊಂಡು ಹೋಗ್ತಾ ಇರ್ತೀವಿ. ನೋಡುವಂತ ಏನ್ ಮಾಡ್ತಾರೆ? ಯೋಚನೆ ಮಾಡ್ಬೇಕು. ಹೌದಾ? ನೋಡಪ್ಪ, ಜೀಸಸ್ ಅಂತ ಹಾಕೊಂಡಿದ್ದಾರೆ,
ಯಾರ ಹೆಸರಿಗೆ ಕೆಟ್ಟ ಹೆಸರು ಬರುತ್ತೆ ಇಲ್ಲಿ? ಏಸಪ್ಪಕ್ಕೆ ಕೆಟ್ಟ ಹೆಸರು. ರೈಟ್? ನೀವು ಜೀಸಸ್ ಅಂತ ಹಾಕೊಂಡಿರ್ತೀರ, ಎಲ್ಲೋಗಿ ನಿಂತಿರ್ತೀರ ನಿಮ್ ಬೈಕು ಬಾರ್ ಹತ್ರ ಬಂದು ನಿಂತಿರುತ್ತೆ. ನೋ, ಯು ಶುಡ್ ಕೇರ್. ಅದೆಲ್ಲ ನಿಮ್ ಗಮನಿಸ್ಬೇಕು. ನೀವೆಲ್ಲರೂ ಥಿಯೇಟರ್ ಹತ್ರ ನಿಂತಿರುತ್ತೆ ನಿಮ್ಮ ಗಾಡಿ. ಯೇಸು ಸ್ವಾಮಿ ಅಂತ ಹೆಸರು ಬರೆದುಕೊಂಡ ಮೇಲೆ ನೀವು ನಿಜವಾಗ್ಲೂ ಪ್ರತಿಯೊಂದು ಕ್ಷಣವೂ ನೀವು ಕ್ರಿಸ್ತನಿಗಾಗಿ ಏನ್ ಮಾಡ್ಬೇಕು? ಜೀವಿಸಬೇಕು. ಪ್ರಿಯ ದೇವ ಮಗುವೆ, ನೀವು ಮಾತಾಡುವಂತ ಮಾತಿನ ಶೈಲಿ ಇದೆ, ಆ ಜನರಿಗೆ ಅರ್ಥ ಆಗ್ಬೇಕು. ಇವರು ಬೇರೆ, ಇವ್ರು ಏಸಪ್ಪ ಮಕ್ಕಳು ಅಂತ ಅರ್ಥ ಆಗ್ಬೇಕು. ನೀವು ತೋರಿಸುವ ಪ್ರೀತಿ, ನೀವು ಸಮಸ್ಯೆಗಳು ಬಂದಾಗ ಎದುರಿಸುವಂತ ರೀತಿ, ನೀವು ಕ್ಷಮಿಸುವಂತ ವಿಧಾನ, ಇವೆಲ್ಲವೂ ನಿಮ್ ಮನೇಲಿ ಬರುವಂತ ಮ್ಯೂಸಿಕ್, ಹಾಡುಗಳು. ನೀವು ಏಸಪ್ಪ ಮಕ್ಕಳು ಅಂತ ಹೇಳ್ಬಿಟ್ಟು ಮ್ಯೂಸಿಕ್ ಹಾಕೊಂಡ್ಬಿಟ್ರೆ ಮನೆಗಳಲ್ಲಿ ಅಕ್ಕಪಕ್ಕದಲ್ಲಿ ಏನಂತ ಯೋಚನೆ ಮಾಡ್ತಾರೆ? ಅರ್ಥ ಆಗ್ತದೆ ನಿಮಗೆ? ನೀವು ಯೇಸು ಸ್ವಾಮಿನ ಅಂಗೀಕರಿಸಿದಂತವರು, ಯೇಸು ಸ್ವಾಮಿನ ಹಿಂಬಾಲಿಸುವಂತವ್ರು ಅಂದ್ರೆ ಪ್ರತಿ ಕ್ಷಣ ನಿಮ್ಮ ಜೀವಿತದಲ್ಲಿ ಅದು ಕಾಣ ಬರಬೇಕು. ಪ್ರಿಯರೇ, ನಿಮ್ಮ ಮಾತಲ್ಲಿ ಕಾಣ ಬರಬೇಕು, ನಿಮ್ಮ ನಡತೆಯಲ್ಲಿ ಕಾಣ ಬರಬೇಕು, ನಿಮ್ಮ ತೋಟದಲ್ಲಿ ಕಾಣ ಬರಬೇಕು, ನಿಮ್ಮ ನಗು ಮುಖದಲ್ಲಿ ಕಾಣ ಬರಬೇಕು. ಹೌದೇನ್ರ? ಗಂಡ ಹೆಂಡತಿಯರಾಗಿ ಬಹಳ ಜಾಗರೂಕತೆ ಇರಬೇಕು. ನೀವು ಸಮಸ್ಯೆಗಳನ್ನ ಬಗೆಹರಿಸೋದ್ರಲ್ಲಿ ಬಹಳ ಜಾಗರೂಕತರಾಗಿರ್ಬೇಕು. ಸ್ವಾಮಿ ಕೈಲಿ ಪ್ರೀತಿಗೆ ಪಾತ್ರರಾಗಬೇಕು ಹೊರತು ಶಿಕ್ಷೆಗೆ ಪಾತ್ರರಾಗಬೇಕು. ಗೊತ್ತಾಯ್ತಾ? ಈಗ ಭಯಭಕ್ತಿಯವರಾಗಿದ್ರೆ ಬರ್ಬೇಕಂತ ಏನಂತ ಇನ್ನು ತುಂಬಾ ಇದೆ. ಸೊ ಈ ರೀತಿಯಾಗಿ ನೀವು ಯಾವಾಗ ನಡ್ಕೊಂತೀರೋ ಆಗ ಈ 10 ಆಶೀರ್ವಾದಗಳು ನಿಮ್ಮ ಸ್ವಂತವಾಗ್ತದೆ ಪ್ರಿಯರೇ. ಆಮೇಲೆ ನೀವು ದೇವರಿಗೆ ಭಯಭಕ್ತಿಯವರಾಗಿರುವಾಗ ನಿಮ್ಮ ಕಾಯಿಲೆಗಳಿಗೆ ದೇವರು ಸರಿಯಾದ ಸ್ವಸ್ಥತೆ ಕೊಡ್ತಾರೆ, ನಿಮಗೆ ಸಮಾಧಾನ ಕೊಡ್ತಾರೆ, ನಿಮ್ಮ ಸಂಪಾದನೆಗಳನ್ನ ಆಶೀರ್ವಾದ ಮಾಡ್ತಾರೆ. ನೀವು ಹೋಗುವಾಗ್ಲೂ ಬರುವಾಗ್ಲೂ ನಿಮಗೆ ಶುಭವಾಗ್ತದೆ. ಆಮೇನ್. ನೀವು ಸಾಲ ಕೊಡ್ತೀರೋ ಹೊರತು ಸಾಲ ತೆಗೆದುಕೊಳ್ಳೋದಿಲ್ಲ. ಆಮೇನ್. ಪ್ರೀತಿಯ ದೇವ ಮಗುವೆ, ನಿನ್ನ ಜೀವಿತವನ್ನು ಸರಿಪಡಿಸ್ಕೊ. ಆಗ ಇತರ ಜೀವಿತ ನೀವು ಆಶೀರ್ವಾದವಾಗಿ ಮಾರ್ಪಡ್ಲಿಕ್ಕೆ ಸಾಧ್ಯ ಮತ್ತು ನಿಮ್ಮ ಜೀವಿತ ಆಶೀರ್ವದಿಸಲ್ಪಡ್ಲಿಕ್ಕೂ ಸಾಧ್ಯ. ಕಡೆಯದಾಗಿ ಭಯಭಕ್ತಿಯವರಾಗಿರ್ಬೇಕಂದ್ರೆ ನಾವು ಕ್ಷಮಿಸುವಂತವರಾಗಬೇಕು ಪ್ರಿಯರೇ. ಇತರರನ್ನ ಕ್ಷಮಿಸ್ಬೇಕು. ಗಂಡ ಕ್ಷಮಿಸ್ಬೇಕು, ಗಂಡರನ್ನ ಹೆಂಡತಿ ಕ್ಷಮಿಸ್ಬೇಕು. ಕ್ಷಮಿಸಿಕೊಂಡು ಬಾಳುವುದೇ. ಅಕ್ಕಪಕ್ಕದವ್ರನ್ನ ಕ್ಷಮಿಸ್ಬೇಕು. ಯಾರು ನಿಮ್ಗೆ ವಿರುದ್ಧವಾಗಿ ತಪ್ಪು ಮಾಡಿದ್ರೆ ಅವ್ರನ್ನ ಕ್ಷಮಿಸ್ಬೇಕು. ನಿಮ್ಗೇನಾದ್ರೂ ದೊಡ್ಡ ಮೋಸ ಮಾಡಿದ್ರೆ ಕ್ಷಮಿಸ್ಬೇಕು. ಏಸು ಹೇಳ್ತಾರೆ, ನೀವು ಇತರ ತಪ್ಪುಗಳನ್ನು ಕ್ಷಮಿಸಿಲ್ಲ ಅಂತ ನಾನು ನಿಮ್ಮನ್ನ ತಪ್ಪುಗಳನ್ನ ಕ್ಷಮಿಸೋದಿಲ್ಲ ಅಂತ ಹೇಳ್ತಾರೆ. ತಪ್ಪುಗಳು ಕ್ಷಮಿಸ್ರಿ, ಸಹಿಸ್ಕೊಡ್ರಿ, ಒಬ್ಬರನ್ನೊಬ್ರು ಪ್ರೀತಿ ಮಾಡ್ರಿ. ದ್ವೇಷ, ಕೋಪ, ಕ್ರೋಧ, ಮತ್ಸರ, ಅಹಂಭಾವ, ಅಹಂಕಾರನ ಸಂಪೂರ್ಣವಾಗಿ ನಿಮ್ಮಿಂದ ತೊಲಗಿಸಿಬಿಡ್ರಿ ಪ್ರಿಯರೇ. ಯಾವಾಗ ವಿನಯತ್ವ, ಸಾಧುತ್ವ, ಕ್ಷಮೆದವೆ, ಪ್ರೀತಿಯಲ್ಲಿ ಮುಂದುವರಿತೀರೋ ಆಗ ನಿಜವಾಗಲೂ ಒಂದು ಅದ್ಭುತವಾದ ವರ್ಷ ನಿಮ್ಮ ಜೀವಿತದಲ್ಲಿ ದೇವರು ಕೊಡ್ಲಿಕ್ಕೆ ಸಾಧ್ಯ. ಆಮೇನ್, ಆಮೇನ್. ನೀವು ನಿಮ್ಮ ಪಾಲನೆ ನೀವು ಮಾಡುವಾಗ ದೇವರು ತನ್ನ ಪಾಲನೆ ದೇವರು ಮಾಡ್ತಾರೆ. ಆಮೇನ್. ನೀವು ಸ್ವಲ್ಪ ದೇವರಿಗೆ ಪ್ರೀತಿ ತೋರಿಸ್ರಿ, ಸ್ವಲ್ಪ ವಿಧೇಯತೆ ತೋರಿಸ್ರಿ, ಸ್ವಲ್ಪ ಭಯಭಕ್ತಿ ತೋರಿಸ್ರಿ, ದೇವರು 100 ಪಟ್ಟು ಆಶೀರ್ವಾದ ನಿಮ್ ಜೀವಿತದಲ್ಲಿ ಕೊಡ್ಲಿಕ್ಕೆ ಶಕ್ತರಾಗಿ. ಆಮೇನ್. 1-2 ನಿಮಿಷ ದಯಮಾಡಿ ಕಣ್ಣುಗಳನ್ನು ಮುಚ್ಚೋಣ ಪ್ರಿಯರೇ. ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ಯೇಸುವೇ, ನನ್ನಲ್ಲಿ ಏನಾದ್ರು ತಪ್ಪುಗಳಿದ್ರೆ ಸ್ವಾಮಿ, 2024ನೇ ವರ್ಷನ ದೇವರೇ, ನಾನು ನಿನ್ನ ವಿರುದ್ಧವಾಗಿ ಏನೋ ತಪ್ಪುಗಳು ಮಾಡಿದ್ರೆ ದಯಮಾಡಿ ನನ್ನ ಕ್ಷಮಿಸು ಸ್ವಾಮಿ ಅಂತ ಕೇಳ್ಕೊಳ್ರಿ. ಪ್ರಾರ್ಥನೆ ಮಾಡ್ರಿ. ಯೇಸುವೇ, ನನ್ನ ಹೃದಯವನ್ನು ಪರಿಶೋಧಿಸು ಸ್ವಾಮಿ, ನನ್ನ ಜೀವಿತವನ್ನು ಮಾರ್ಪಡಿಸು ದೇವ್ರೆ. ಅಪ್ಪ, ನಿನ್ನ ಮಗಳಾಗಿ ನಾನು ಜೀವನ ಮಾಡಲು ಸಹಾಯ ಮಾಡ್ರಿ. ಅಪ್ಪ, ನಿನ್ನಲ್ಲಿ ಭಯಭಕ್ತನಾಗಿ ನಾನು 2025ನೇ ವರ್ಷ ನಾನು ಇಲ್ಲಿ ತೆಗೆದುಕೊಂಡ ಎಲ್ಲಾ ನಿರ್ಧಾರಗಳನ್ನು ನಾನು ನೆರವೇರಿಸ್ತೀನಿ ಸ್ವಾಮಿ. ನಿನ್ನನ್ನು ಭಯಭಕ್ತಿಯುಳ್ಳವನಾಗಿ ನಾನು ಜೀವನ ಮಾಡ್ತೀನಿ. ಅಪ್ಪ, ನಿನ್ನ ಮಗನಾಗಿ ನಾನು ಜೀವಿಸ್ತೇನೆ. ನನ್ನಲ್ಲಿರುವಂತಹ ಕೋಪ, ಕ್ರೋಧ, ಮತ್ಸರ, ಅಹಂಭಾವ, ಅಹಂಕಾರ ನಮ್ಮ ಸಂಪೂರ್ಣ ತೆಗೆದುಹಾಕ್ತೀನಿ. ನಾನು ನಿನ್ನ ಮಗನಾಗಿ ಪ್ರತಿಕ್ಷಣ ಜೀವನ ಮಾಡ್ತೀನಿ. ನನ್ನ ನಡತೆಯಲ್ಲಿ, ನನ್ನ ನಡೆಯಲ್ಲಿ, ನುಡಿಯಲ್ಲಿ, ಕ್ರಿಯೆಯಲ್ಲಿ ನಾನು ನಿನ್ನ ಮಗನಾಗಿ ಜೀವನ ಮಾಡ್ತೀನಿ. ಅನೇಕರಿಗೆ ಆಶೀರ್ವಾದಕರವಾಗಿರ್ತೀನಿ. ನಿರ್ಧಾರ ಮಾಡ್ರಿ. ದೇವರ ಕೈಲಿ ಒಪ್ಪಿಸಿಕೊಡ್ರಿ. ನಿಮ್ಮ ಜೀವಿತದ ಸ್ವಾಮಿ ಕೈಲಿ ಒಪ್ಪಿಸಿಕೊಡ್ರಿ ಪ್ರಿಯರೇ. ಈ ದಿನ ನೀವು ಮಾಡುವಂತ ನಿರ್ಧಾರ ನಿಜವಾಗ್ಲೂ ಈ ವರ್ಷ ಎಲ್ಲ ದೇವರು ದೊಡ್ಡ ಕಾರ್ಯಗಳನ್ನ ನಿಮ್ಮ ಜೀವಿತದಲ್ಲಿ ಮಾಡಿ ಉನ್ನತವಾದಂತಹ ಆಶೀರ್ವಾದಗಳಿಗೆ ನೀವು ಪಾತ್ರವಾಗಿ ದೇವರು ನಿಮ್ಮನ್ನು ಮಾರ್ಪಡಿಸ್ತಾನೆ ಪ್ರಿಯರೇ. Hallelujah, hallelujah. Thank you Jesus. ಹೌದು ಸ್ವಾಮಿ, ಈ ಸಮಯದಲ್ಲಿ ತೆಗೆದುಕೊಂಡ ಎಲ್ಲ ನಿರ್ಧಾರಗಳನ್ನ ನಾನು ಪಾಲನೆ ಮಾಡ್ತೀನಿ. ನಿನ್ನ ಮಗಳಾಗಿ ನಾನು ಜೀವಿಸ್ತೇನೆ ಅಂತ ನಾವು ನಿರ್ಧಾರ ಮಾಡೋದಾದ್ರೆ ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಸರ್ವಶಕ್ತನೇ, ಸರ್ವೋನ್ನತನೇ, ಸರ್ವಾಧಿಕಾರಿ ಯೇಸುವೇ,
ಅಪ್ಪ ಇಲ್ಲಿ ಸೇರಿದಂತ ಪ್ರತಿಯೊಬ್ಬೊಬ್ಬರನ್ನು ರಾಜ ಯೇಸು ನಾಮದಲ್ಲಿ ನಾವು ಆಶೀರ್ವಾದ ಮಾಡ್ತಿದ್ದೇವೆ. 2024ನೇ ವರ್ಷ ದೊಡ್ಡ ಆಶೀರ್ವಾದಗಳೊಂದಿಗೆ ಇವರನ್ನು ಕರೆದುಕೊಂಡು ಬಂದಕ್ಕಾಗಿ ಸ್ತೋತ್ರ. ಈ 2025ನೇ ವರ್ಷ ಕೂಡ ಸ್ವಾಮಿ ದೊಡ್ಡ ಮಹತ್ತರವಾದ ಕಾರ್ಯಗಳನ್ನ ನಾವೆಲ್ಲರೂ ಕಾಣುವ ಕೃಪೆಯನ್ನ ನೀವು ಕೊಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಲ್ಲೆಲೂಯಾ. ದೊಡ್ಡ ಕಾರ್ಯಗಳು ನಮ್ಮ ಚಿತ್ತ ನಡೆಸು ಸ್ವಾಮಿ. ಮಹಿಮೆಯೊಂದಿಗೆ ನಾವು ಮುನ್ನಡೆಯಲು ಕೃಪೆ ತೋರಿಸು ರಾಜ. ನಿನ್ನ ಪ್ರೀತಿಯನ್ನು ನಾವು ಕಾಣಬೇಕು ಸ್ವಾಮಿ. ನಿಮ್ಮ ದಯೆಯನ್ನು, ನಿಮ್ಮ ಕನಿಕರವನ್ನು ಕಾಣಬೇಕಾಗಿದೆ ರಾಜ. ಅದ್ಭುತ ಮಾಡು ಸ್ವಾಮಿ, ಅದ್ಭುತ ಮಾಡು ರಾಜ, ಅದ್ಭುತ ಮಾಡು ಸ್ವಾಮಿ. ಯಾರೊಬ್ಬರು ಇಲ್ಲಿಂದ ಆಶೀರ್ವಾದ ಇಲ್ಲದೆ ಹೋಗಬಾರದು ರಾಜ. ಪ್ರತಿಯೊಬ್ಬರು ಆಶೀರ್ವಾದಿಸಲ್ಪಟ್ಟವರಾಗಿ ಹಿಂದಿರುಗಿ ಹೋಗಲು ಕೃಪೆ ತೋರಿಸು ಸ್ವಾಮಿ. ಹೊಸ ಉರುಪಿನೊಂದಿಗೆ, ಹೊಸ ಶಕ್ತಿಯೊಂದಿಗೆ, ಹೊಸ ಯವನದೊಂದಿಗೆ, ಹೊಸ ಆರೋಗ್ಯದೊಂದಿಗೆ, ಹೊಸ ಅಭಿಷೇಕದೊಂದಿಗೆ, ಹೊಸ ದಯೆಯೊಂದಿಗೆ, ಹೊಸ ಪ್ರೀತಿಯೊಂದಿಗೆ, ಹೊಸ ಕನಿಕರದೊಂದಿಗೆ, ಹೊಸ ವಾಗ್ದಾನದೊಂದಿಗೆ ಅಪ್ಪ ಇಲ್ಲಿಂದ ನಾವೆಲ್ಲರೂ ಹಿಂದಿರುಗಿ ಹೋಗಲು ಕೃಪೆ ತೋರಿಸು ಸ್ವಾಮಿ. ಈ ಲೋಕದಲ್ಲಿ ನಿನ್ನ ಮಕ್ಕಳಾಗಿ ನಾವು ಜೀವನ ಮಾಡಲು ಕೃಪೆ ತೋರಿಸು ಸ್ವಾಮಿ. ಹಾಗೆಯೇ ಆಗುವುದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ